ತ್ರಿವರ್ಣ ಸ್ಪೆಷಲ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಕಾಲೇಜು ಮತ್ತು ಯೂನಿವರ್ಸಿಟಿಗಳಲ್ಲಿ ದೊಡ್ಡ ಕೋಲಾಹಲ ಎದ್ದಿದೆ. ಒಂದು ಕಡೆ ದಲಿತ ಮತ್ತು ಹಿಂದುಳಿದ ವಿದ್ಯಾರ್ಥಿಗಳ ರಕ್ಷಣೆಗೆ ಹೊಸ ಕಠಿಣ ನಿಯಮಗಳು ಬಂದಿದ್ದಾವೆ. ಇನ್ನೊಂದು ಕಡೆ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳು, ಅಂದರೆ ಸಾಮಾನ್ಯ ವರ್ಗ ಅಂತಲ್ಲ, ಇವರನ್ನು ನಾನು ಮೇಲ್ಜಾತಿ ವರ್ಗದ ವಿದ್ಯಾರ್ಥಿಗಳು ಅಂತಲೇ ಕರಿತೀನಿ, ಇದು ನಮ್ಮ ಪಾಲಿಗೆ ಮರಣ ಶಾಸನ ಅಂತ ಅವರು ಬಾಯಿ ಬಡ್ಕೊಳ್ತಾ ಇದ್ದಾರೆ. ಹಾಗಾದರೆ ಅಸಲಿಗೆ ಈ ಬೆಂಕಿ ಹಚ್ಚಿದವರು ಯಾರು? ಅದೇ UGC. ಅಷ್ಟಕ್ಕೂ ಏನಿದು UGC? ಈಗ ಬಂದಿರುವ ಹೊಸ ರೂಲ್ಸು ಏನಿದ್ದಾವೆ? ಮೇಲ್ಜಾತಿಯ ವಿದ್ಯಾರ್ಥಿಗಳು ಯಾಕೆ ಇಷ್ಟೊಂದು ಮಟ್ಟಿಗೆ ಭಯ ಪಡ್ತಾ ಇದ್ದಾರೆ? ಇದೆಲ್ಲವನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕಡೆ ತನಕ ಮಿಸ್ ಮಾಡದೆ ನೋಡಿ. ಮೊದಲು ಒಂದು ಸಿಂಪಲ್ ಪ್ರಶ್ನೆ ಇದೆ. UGC ಅಂದರೆ ಏನು? ಇದರ ಫುಲ್ ಫಾರ್ಮು ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ನು, ಕನ್ನಡದಲ್ಲಿ ವಿಶ್ವವಿದ್ಯಾಲಯ ಅನುದಾನ ಆಯೋಗ ಅಂತ ಕರಿತೀವಿ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಮ್ಮ ದೇಶದ ಎಲ್ಲ ಕಾಲೇಜುಗಳಿಗೆ ಮತ್ತು ಯೂನಿವರ್ಸಿಟಿಗಳಿಗೆ ಇವರೇ ಹೆಡ್ ಮಾಸ್ಟರ್ ಇದ್ದಂಗೆ. ಕಾಲೇಜುಗಳಿಗೆ ಅನುದಾನ ಅಂದರೆ ದುಡ್ಡು ಕೊಡೋದು ಇವರೇ. ಅಲ್ಲಿ ಪಾಠ ಹೇಗಿರಬೇಕು, ಪರೀಕ್ಷೆ ಹೇಗಿರಬೇಕು ಮತ್ತು ವಿದ್ಯಾರ್ಥಿಗಳ ರಕ್ಷಣೆ ಹೇಗಿರಬೇಕು ಅಂತ ರೂಲ್ಸ್ ಮಾಡೋ ಸುಪ್ರೀಂ ಪವರ್ ಇರೋದು ಇದೇ UGCಗೆ ಮಾತ್ರ. ಇಂತಹ ಪವರ್ಫುಲ್ ಸಂಸ್ಥೆ ಈಗ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ 2026ರ ಹೊಸ ನಿಯಮಗಳನ್ನು ಜಾರಿಗೆ ತಂದಿದೆ. ಹಾಗಾದರೆ ಏನಿದೆ ಆ ರೂಲ್ಸ್ನಲ್ಲಿ? ಪ್ರತಿ ಕಾಲೇಜ್ನಲ್ಲೂ ಇನ್ನು ಮುಂದೆ ಒಂದು ಸಮಾನತಾ ಸಮಿತಿ ಅಂತ ಇರಲೇಬೇಕು. SC ST ಮತ್ತು OBC ವಿದ್ಯಾರ್ಥಿಗಳ ಮೇಲೆ ಯಾರೇ ಜಾತಿ ತಾರತಮ್ಯ ಮಾಡಿದರೂ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳೋದು ಈ ಸಮಿತಿಯ ಕೆಲಸ. ಇಲ್ಲಿ ತಾರತಮ್ಯ ಅಂದರೆ ಬರೀ ಹಲ್ಲೆ ಮಾಡೋದು ಮಾತ್ರ ಅಂತಲ್ಲ, ವಿದ್ಯಾರ್ಥಿಗಳ ಘನತೆಗೆ ಧಕ್ಕೆ ತರೋದು, ಅವರ ಹಿನ್ನೆಲೆಯ ಬಗ್ಗೆ ಹೀಯಾಳಿಸೋದು, ಪರೋಕ್ಷವಾಗಿ ನಿಂದಿಸೋದು, ಇವೆಲ್ಲವೂ ಕೂಡ ಅಪರಾಧ ಅಂತ ರೂಲ್ಸ್ ಹೇಳುತ್ತೆ. ಈ ನಿಯಮವೇನೋ ಸರಿ, ಆದರೆ ಮೇಲ್ಜಾತಿಯ ವಿದ್ಯಾರ್ಥಿಗಳು ಇದಕ್ಕೆ ಯಾಕೆ ಇಷ್ಟೊಂದು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ? ಅವರ ವಾದ ಏನು ಗೊತ್ತಾ? ಇಲ್ಲಿ ಮುಖ್ಯವಾಗಿ 3 ಕಾರಣಗಳಿದ್ದಾವೆ. ಮೊದಲನೇ ಕಾರಣ ಏಕಪಕ್ಷೀಯ ರಕ್ಷಣೆ. ಈ ನಿಯಮಗಳು ಕೇವಲ ಮೀಸಲಾತಿ ಇರೋ ವರ್ಗಗಳಿಗೆ ಮಾತ್ರ ರಕ್ಷಣೆ ನೀಡುತ್ತೆ. ಒಂದು ವೇಳೆ ಕ್ಲಾಸ್ ರೂಮ್ನಲ್ಲಿ ಮೇಲ್ಜಾತಿಯ ವಿದ್ಯಾರ್ಥಿಗೆ ಬೇರೆ ವಿದ್ಯಾರ್ಥಿಗಳು ತೊಂದರೆ ಕೊಟ್ಟರೆ ಅವನು ಯಾರ ಹತ್ರ ಹೋಗಬೇಕು, ನಮ್ಗೆ ಯಾಕೆ ರಕ್ಷಣೆ ಇಲ್ಲ ಅನ್ನೋದು ಈ ಮೇಲ್ಜಾತಿಯವರ ಪ್ರಶ್ನೆ. ಎರಡನೇ ಕಾರಣ ಸುಳ್ಳು ದೂರುಗಳ ಭಯ. ಇದು ತುಂಬಾ ಗಂಭೀರವಾದಂಥ ವಿಷಯ. ವೈಯಕ್ತಿಕ ದ್ವೇಷಕ್ಕೆ ಅಥವಾ ಎಕ್ಸಾಮ್ ಕಾಂಪಿಟೇಷನ್ ಇಟ್ಕೊಂಡು ಯಾರಾದರೂ ಸುಳ್ಳು ದೂರನ್ನು ಕೊಟ್ಟರೆ ಗತಿ ಏನಾಗ್ಬೋದು? ಸುಳ್ಳು ದೂರು ಕೊಟ್ಟವರಿಗೆ ನಿಯಮದಲ್ಲಿ ಯಾವುದೇ ಶಿಕ್ಷೆ ಬೇರೆ ಇಲ್ಲ. ದೂರು ಸುಳ್ಳು ಅಂತ ಸಾಬೀತಾದರೂ ಕೂಡ ಆರೋಪ ಹೊತ್ತ ವಿದ್ಯಾರ್ಥಿಯ ಜೀವನ ಹಾಳಾಗೋಗುತ್ತೆ. ಈ ಭಯ ಈಗ ಮೇಲ್ಜಾತಿಯ ವಿದ್ಯಾರ್ಥಿಗಳಿಗೆ ಕಾಡ್ತಾ ಇದೆ. ಇನ್ನು 3ನೇ ಕಾರಣ ಶಿಕ್ಷಕರ ಆತಂಕ. ಹೌದು, ಇದು ಕೇವಲ ವಿದ್ಯಾರ್ಥಿಗಳು ಮಾತ್ರ ಅಲ್ಲ, ಶಿಕ್ಷಕರು ಕೂಡ ಭಯ ಪಡ್ತಾ ಇದ್ದಾರೆ. ಒಂದು ವೇಳೆ ಪಾಠ ಮಾಡುವಾಗ ಅಥವಾ ಮಾರ್ಕ್ಸು ಕಡಿಮೆ ಬಂದಾಗ ಬೈದರೆ ಅದನ್ನೇ ಜಾತಿ ತಾರತಮ್ಯ ಅಂತ ಕೇಸ್ ಹಾಕಿದರೆ ಕಷ್ಟ ಅಲ್ವಾ? ಹೀಗಾಗಿ ಕ್ಯಾಂಪಸ್ನಲ್ಲಿ ಮುಕ್ತ ವಾತಾವರಣ ಹೋಗಿ ಎಲ್ಲರೂ ಭಯದಲ್ಲೇ ಬದುಕೋ ಪರಿಸ್ಥಿತಿ ಬರುತ್ತೆ ಅಂತ ಪ್ರತಿಭಟನಾಕಾರರು ಹೇಳ್ತಾ ಇದ್ದಾರೆ. ಆದರೆ ಈ ಮೇಲ್ಜಾತಿಯ ಪ್ರತಿಭಟನಾಕಾರರು ರೋಹಿತ್ ವೆಮ್ಲಾರ್ ಅಂತಹ ದಲಿತ ವಿದ್ಯಾರ್ಥಿಗಳು ಜಾತಿ ಕ್ರೌರ್ಯಕ್ಕೆ ಬಲಿಯಾದಾಗ ಇವರು ಬಾಯಿ ಬಿಡಲಿಲ್ಲ. ಈಗ ನೋಡಿದರೆ ಈ ಕಾನೂನಿನಿಂದ ನಮಗೆ ಸಮಸ್ಯೆ ಅಂತ ಬಾಯಿ ಬಡ್ಕೊಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ರೋಹಿತ್ ವೆಮ್ಲಾ ಥರದ ಘಟನೆಗಳು ಮತ್ತೆ ನಡಿಬಾರ್ದು, ಅಮಾಯಕ ವಿದ್ಯಾರ್ಥಿಗಳು ಬಲಿಯಾಗೋಕ್ಕೂ ಕೂಡ ಬಿಡಬಾರ್ದು. ಈಗ ಈ ವಿವಾದ ಸುಪ್ರೀಂ ಕೋರ್ಟ್ ಅಂಗಳದಲ್ಲಿದೆ. ಆದರೆ ಈ ಮೊದಲು NRC CAA ಅನ್ನೋ ಕರಾಳ ಕಾನೂನುಗಳು ಬಂದಾಗ ಅದನ್ನು ಸಮರ್ಥಿಸಿದವರು ಇವತ್ತು ಈ UGC ಕಾನೂನಿನಲ್ಲಿ ನಮ್ಮನ್ಯಾಕೆ ಹೊರಗಿಟ್ಟಿದ್ದೀರಿ ಅಂತ ಲಜ್ಜೆಗೆಟ್ಟು ಪ್ರಶ್ನೆ ಮಾಡ್ತಾ ಇದ್ದಾರೆ. ದಲಿತ ವಿದ್ಯಾರ್ಥಿಗಳ ಮೇಲೆ ಜಾತಿ ಕ್ರೌರ್ಯ ತೋರಿಸಿದಾಗ, ಜಾತಿ ಹೆಸರಿನಿಂದ ಅವಮಾನ ಮಾಡಿದಾಗ ತೆಪ್ಪಗಿದ್ದ ಈ ಜಾತಿ ಜೋಂಬಿಗಳು ಇವತ್ತು ಬಿಲದಿಂದ ಹೊರಗೆ ಬಂದು ಹರಚಾಡ್ತಾ ಇದ್ದಾವೆ. ಮನಸ್ಸು ಮಾಡಿದರೆ ಮೋದಿ ಸರ್ಕಾರವನ್ನೇ ಬೀಳಿಸ್ಬಿಡ್ತೀವಿ ಅಂತ ವಾರ್ನಿಂಗ್ ಕೊಡ್ತಾ ಇದ್ದಾವೆ. ನೋಡೋಣ, ಈ ಕಾನೂನು ಈಗ ಸುಪ್ರೀಂ ಕೋರ್ಟ್ ಅಂಗಳದಲ್ಲಿದೆ, ಮುಂದೇನಾಗುತ್ತೆ ಅಂತ ಕಾದು ನೋಡೋಣ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.